ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಕ್ಕಳು ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರಾ? ಓದಿದ್ದೆಲ್ಲ ನೆನ್ಪಿಟ್ಕೋಬೇಕಾ? ಹಾಗಾದರೆ ನಾನು ಹೇಳುವಂಥ ಈ ಸಿಂಪಲ್ ಟೆಕ್ನಿಕ್ನ ಫಾಲೋ ಮಾಡಿ. 1-3-7 ರೂಲ್. ಈ ರೂಲ್ನ IAS IPS ಅಕಾಡೆಮಿಯಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಒಬ್ಬರು ಇಂಟರ್ವ್ಯೂ ನೋಡಿದಾಗ IAS ಎಕ್ಸಾಮ್ಗೆ ಟ್ರೈನ್ ಮಾಡ್ತಾರಲ್ಲ, ಅವರು ಈ ಟೆಕ್ನಿಕ್ನ ಹೇಳಿದ್ದಾರೆ. ಈ ರೂಲ್ನ ಫಾಲೋ ಮಾಡೋದ್ರಿಂದ ನಾವು ಓದಿದ್ದೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಅದರಿಂದ ನಾವು ಏನು ಓದಿದ್ರೂ ನೆನಪಿರುತ್ತೆ. ಅಂಥದ್ದು ಏನು ಸ್ಪೆಷಲ್ ಈ ರೂಲ್ ಅಂತೀರಾ? 1-3-7 ರೂಲ್. 1 ಅಂದರೆ ಫಸ್ಟ್ ದಿನ, ಅಂದರೆ ನಿಮಗೆ ಪಾಠ ಮಾಡಿರ್ತಾರಲ್ವ ಆ ದಿನವೇ ಓದಬೇಕು. ಇವತ್ತು ಬೆಳಗ್ಗೆ ಪಾಠ ಮಾಡಿದ್ದಾರೆ ಅಂದರೆ ಸಂಜೆ ಹೊತ್ತಿಗೆ ಅದನ್ನು ಓದಿ ಮುಗಿಸ್ಬೇಕು, ಒಂದು ಸಲ ಓದಿರಬೇಕು. ಆ್ಯಂಡ್ 3 ಅಂದರೆ ಮೂರನೇ ದಿನ. ಇವತ್ತು ಪಾಠ ಮಾಡಿರ್ತಾರೆ ಅಥವಾ ಇವತ್ತು ಒಂದು ಒಳ್ಳೆ ವಿಷಯ ಕೇಳಿದರೆ ಅದು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗಬೇಕು ಅಂದ್ಕೊಂಡ್ರೆ ಮೂರನೇ ದಿನ, ಫಸ್ಟ್ ದಿನ ಒಂದು ಸಲ ಓದ್ತೀರಾ, ಎರಡನೇ ದಿನ ಬೇಡ, ಮೂರನೇ ದಿನ ಅದನ್ನು ಒಂದು ಸಲ ರಿವೈಸ್ ಮಾಡಬೇಕು, ಮತ್ತೆ ಒಂದು ಸಲ ಓದಬೇಕು. ಫಸ್ಟ್ ದಿನ ಓದಿದ್ರಿ, ನೆಕ್ಸ್ಟ್ ಮೂರನೇ ದಿನ ಓದಿದ್ರಿ, ನೆಕ್ಸ್ಟ್ 7ನೇ ದಿನ, 7th ಡೇ 7ನೇ ದಿನ ಮತ್ತೆ ಒಂದು ಸಲ ರಿವೈಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಯಾವುದೋ ಒಂದು ಟಾಪಿಕ್ನ ಓದ್ತಿರ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟ್, ನಾವು ಸ್ಟೋರ್ ಮಾಡಿಟ್ಕೋಬೇಕು ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೋಮವಾರ ಒಂದು ಪಾಠ ಮಾಡಿರ್ತಾರೆ ಅಥವಾ ಒಂದು ಒಳ್ಳೆ ವಿಷಯ ಯಾರಾದರೂ ಹೇಳಿರ್ತಾರೆ, ಅದನ್ನ ಒಂದು ಸಲ ನೀವು ಓದ್ಕೋಬೇಕು. ಆ್ಯಂಡ್ ಬುಧವಾರ ಮೂರನೇ ದಿನ ಒಂದು ಸಲ ರೀಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಭಾನುವಾರ 7ನೇ ದಿನ, ಭಾನುವಾರ ಅದನ್ನು ಮತ್ತೆ ಒಂದು ಸಲ ಓದೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸ್ಟೋರ್ ಆಗಿಬಿಡುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ವಿಷಯ ಸ್ಟೋರ್ ಆದರೆ ಅದು ತುಂಬ ವರ್ಷಗಳ ಕಾಲ ನೆನಪಿರುತ್ತೆ. ನಿಮಗೆ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಓದಿರೋಂಥ ಪದ್ಯಗಳು ಇಲ್ಲಂದ್ರೆ ವಿಷಯಗಳು ಇವಾಗಲೂ ನೆನಪಿರುತ್ತಲ್ವ. ನನಗಂತೂ ನಾನು ಚಿಕ್ಕ ವಯಸ್ಸಲ್ಲಿ ಓದಿರೋದು ಪದ್ಯಗಳೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಫಾರ್ ಎಕ್ಸಾಂಪಲ್, ಇವಾಗ ತುತ್ತೂರಿನೇ ಅಂದ್ಕೊಳ್ಳಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಈ ಪದ್ಯ ಫುಲ್ ಬರುತ್ತೆ. ಹೀಗೆ ತುಂಬ ವಿಷಯಗಳು ನನಗೆ ಸ್ಟೋರ್ ಆಗಿದೆ. ನಾನು 30 ವರ್ಷದ ಹಿಂದೆ ಓದಿರೋದು ನನ್ನ ಬ್ರೈನಲ್ಲಿ ಇನ್ನೂ ಸ್ಟೋರ್ ಆಗಿದೆ. ಹೀಗೆ ನಿಮಗೂ ತುಂಬ ವಿಷಯಗಳು ಸ್ಟೋರ್ ಆಗಿರುತ್ತಲ್ವ. ಆ ರೀತಿ ನೀವು ಓದಿದ್ದ ಪಾಠ ಇರ್ಬೋದು, ಪದ್ಯ ಇರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಅದು ಸ್ಟೋರ್ ಆಗಬೇಕು ಅಂತಂದರೆ ಈ ಸಿಂಪಲ್ ರೂಲ್ನ ಫಾಲೋ ಮಾಡಿ. ಮೊದಲನೇ ದಿನ, ಮೂರನೇ ದಿನ, 7ನೇ ದಿನ, 1-3-7 ರೂಲ್. ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೂ ಫಾಲೋ ಮಾಡಿಸಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ನಿಮ್ಮ ದುಡ್ಡು ಏನೂ ಹೋಗಲ್ಲ. ಸೊ ಒಂದು ಸಲ ಟ್ರೈ ಮಾಡ್ಬೋದಲ್ವಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಲ್ಲಿ ಪಾಪ ತುಂಬ ಓದ್ತಾ ಇರ್ತಾರೆ, ಆದರೂ ಅವ್ರಿಗೆ ನೆನಪಿರಲ್ವಲ್ಲ, ಮರ್ತೋಗ್ತಾನೆ ಇರ್ತಾರಲ್ಲ, ಅವ್ರಿಗೆ ಶೇರ್ ಮಾಡಿ. ಈ ರೂಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇರಿ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.